ಈಗ ನಾನು ಹೋಗಿ ಡ್ರಿಂಕ್ಸ್ ತಗೊಂಡ್ ಬಂದ್ರೆ ಸರ್ಸು ಅಂತ ನಂಬ್ತೀರಾ? ಮೊದ್ಲು ಹೋಗಿ ತಗೊಂಡ್ ಬಾ. ಸರಿ ರಾಹುಲ್ ಅವರೇ, ತಗೊಂಡ್ ಬರ್ತೀನಿ. ಕನಿಷ್ಠ ಆವಾಗಾದ್ರೂ ನನ್ ಮೇಲೆ ನಂಬಿಕೆ ಬರುತ್ತೇನೋ ಅನ್ನೋ ಚಿಕ್ಕ ಆಸೆಯಿಂದ ಹೋಗ್ತಿದ್ದೀನಿ. ಇರೋ. ತಗೋ. ಯಾವ ಡ್ರಿಂಕ್ಸ್ ಇಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ನೋ ಆ ಡ್ರಿಂಕ್ಸ್ ಇಂದಾನೇ ನನಗ್ ಪರೀಕ್ಷೆ ಕೊಟ್ಟಿದ್ದಾರೆ. ನನ್ನ ಸರ್ಸು ಅಂತ ನಂಬ್ತಾರೆ ಅನ್ನೋ ಚಿಕ್ಕ ಆಸೆ ಇದೆ. ಆಸೆನ ಹೇಗಾದ್ರೂ ಸರಿ ನಿಜ ಮಾಡ್ಬೇಕು. ಹಲೋ ಅಣ್ಣ, ಏಯ್ ನಡೀರೋ. ವೇರ್ ಆರ್ ಯು ಭಾಷಿಣಿ? ನಿನಗೋಸ್ಕರನೇ ನಾನು ಬಂದಿದ್ದೀನಿ ಅಂತ ಗೊತ್ತಲ್ವಾ? ನನಗೋಸ್ಕರ ನೀನು ಇಲ್ಲಿ ನೋಡಪ್ಪ ವರುಣ್, ಆಂಟಿ ಭಾಷಿಣಿ ಬರೋದಕ್ಕೆ ಲೇಟ್ ಆಗತ್ತೇನೋ, ನೀನ್ ಹೋಗಿ ಮಲ್ಕೊಳಪ್ಪ. ಇನ್ನೂ ತಡ ಅಂದ್ರೆ ಏನ್ ಆಂಟಿ? ಯು ನೋ ವಾಟ್ ಟೈಮ್ ಇಟ್ ಈಸ್? ಬಾವಾ, ಇಷ್ಟಕ್ಕೆ ಚಿಂತೆ ಮಾಡಿದ್ರೆ ಹೇಗೆ? ಒಂದೊಂದ್ಸಲ ಅಕ್ಕ ಅಲ್ಲೇ ಸ್ಟೇ ಮಾಡ್ತಾಳೆ. ವಾಟ್? ನೈಟ್ ಟೈಮಲ್ಲಿ ಅಲ್ಲೇ ಇರ್ತಾಳ? ವಾಟ್ ದ ಹೆಲ್ ಆಂಟಿ? ಅಂದ್ರೆ ವಯಸ್ಸಾಗಿರೋ ವ್ಯಕ್ತಿ ಅಲ್ವೇನಪ್ಪ, ಯಾವಾಗ ಏನ್ ಅಗತ್ಯ ಬರುತ್ತೋ ಗೊತ್ತಿಲ್ದೆ ಪಕ್ಕದಲ್ಲೇ ಇರು ಅಂತ ಕೇಳ್ಕೊತಾರೆ. ವಾಟ್ ಎವರ್ ಆಂಟಿ, ಐ ಡೋಂಟ್ ಲೈಕ್ ದಿಸ್. ಹೇಳಿದ್ನಲ್ಲ ವರುಣ್, ಮದ್ವೆಗ್ ಮುಂಚೆ ನಮ್ಮಿಷ್ಟ, ಮದ್ವೆ ಆದ್ಮೇಲೆ ನಿಮ್ಮಿಷ್ಟ. ನಿಮಗಿಷ್ಟ ಬಂದ ಹಾಗಿರಿ. ಸರಿ ಬಿಡು, ಅವಳು ಯಾವಾಗ ಬರ್ತಾಳೋ ಏನೋ, ನೀನ್ ಬಾರಪ್ಪ, ಊಟ ಬಡಿಸ್ತೀನಿ. ನೋ ಆಂಟಿ, ಐ ಆಮ್ ನಾಟ್ ಫೀಲಿಂಗ್ ಹಂಗ್ರಿ. ಭಾಷಿಣಿ ಬಂದ್ಮೇಲೆ ಇಬ್ರು ಸೇರಿ ಊಟ ಮಾಡ್ತೀವಿ. ಅಲ್ಲಿವರೆಗೂ ನಾನು ಅವಳ ರೂಮಲ್ಲೇ ವೇಟ್ ಮಾಡ್ತೀನಿ. ವೇರ್ ಇಸ್ ಹರ್ ರೂಮ್? ಅಮ್ಮ ಸಂಧ್ಯಾ, ನಿಮ್ ಭಾವನ್ಗೆ ಅಕ್ಕನ್ ರೂಮ್ ತೋರ್ಸು. ಓಕೆ, ಬನ್ನಿ. ಏನ್ರಿ ಇದು? ಭಾಷಿಣಿ ಯಾಕ್ರಿ ಇನ್ನೂ ಬಂದಿಲ್ಲ? ವರುಣ್ ಮನೇಲೆ ಇದ್ದಾನೆ ಅನ್ನೋದು ನೆನ್ಪಿದ್ಯೋ ಮರ್ತ್ ಹೋಗಿದ್ಯೋ? ಬರ್ತಾಳೆ ಬಿಡು, ಮಧ್ಯದಲ್ಲಿ ನಿನಗ್ಯಾಕೆ ಚಿಂತೆ? ನನ್ ಚಿಂತೆ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಸರಿ ಸರಿ, ನೀವು ಬನ್ನಿ ಬನ್ನಿ.
ಬಾವಾ ನೋಡಿ, ಇದೇ ನಿಮ್ ಭಾಷಣಿ ರೂಮ್. ಓಹ್ ಥ್ಯಾಂಕ್ ಯು. ಐ ಡೋಂಟ್ ಹ್ಯಾವ್ ಅ ಚಾನ್ಸ್. ಇವಾಗ ನಿಮ್ಮನೇಲಿ ನಿನ್ ರೂಮಲ್ಲಿ ಇದ್ದೀನಿ. ಈ ಕರ್ಮ ಏನ್ ಭಾಷಿಣಿ. ಕಮ್ ಸೂನ್. ನಿನ್ನ ನೋಡಿ ಆಲ್ಮೋಸ್ಟ್ ಹಾಫ್ ಡೇ ಆಗಿದೆ. ಇನ್ನೂ ವೇಟ್ ಮಾಡೋದು ನನ್ನಿಂದ ಆಗ್ತಿಲ್ಲ. ವೇರ್ ಆರ್ ಯು ಭಾಷಿಣಿ? ಬೇಗ ಬಾ. ಏಯ್ ಆ ಹುಡುಗಿ ಎಲ್ಲೋ? ಈಗಷ್ಟೇ ಆ ಕಡೆ ಹೋದ್ಲಣ್ಣ. ಬನ್ರೋ. ಏಯ್ ನಿಂತ್ಕೊಳೆ, ನಿಲ್ಲು. ಈಗಾಗ್ಲೇ ನಮ್ಮಿಂದ 2 ಸಲ ತಪ್ಪಿಸ್ಕೊಂಡಿದ್ಯಾ. ಇವತ್ತು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಆ ದೇವ್ರು ಬಂದ್ರು ಇವತ್ತು ನೀನ್ ಕಾಪಾಡಕ್ಕಾಗಲ್ಲ. ಏಯ್ ಹಿಡ್ಕೊಳ. ಏಯ್ ನಿಲ್ಲೋ. ರಾಹುಲ್ ಅವರೇ, ಕಾಪಾಡೋದಕ್ಕೆ ಅವನು ಯಾರೋ ಬಂದಿದ್ದಾನೆ. ಮೊದಲು ಅವನ ವಿಷಯ ನೋಡ್ರು.
ಬಾ ಡಾಕ್ಟರ್ 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 ಏನ್ ಸರ್ ಏನಾಯ್ತು? ಯಾರೋ ಚಾಕುಲ್ ನನ್ನ ಚುಚ್ಚೋಕ್ ಬಂದಾಗ ಇವಳು ಕೈ ಅಡ್ಡ ಕೊಟ್ಬಿಟ್ಲು ಡಾಕ್ಟರ್. ಅದಕ್ಕೆ ಇವಳು ಕೈ ಏಟಾಗಿದೆ. ಪ್ಲೀಸ್ ಇವಳು ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸರಿ, ನರ್ಸ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡ್ ಬಾ. ಸರಿ ಮೇಡಮ್, ಬನ್ನಿ ಸರ್. ಲೀಲಾ, ಆ ರೆಕಾರ್ಡ್ ಕೊಡು. ಸರ್, ಡೀಟೇಲ್ಸ್ ಹೇಳಿ. ಪೇಷಂಟ್ ನೇಮ್, ಸರ್ಸು ಅಂತ ಬರ್ಕೊಳ್ಳಿ. ಅಲ್ಲ, ಭಾಷಿಣಿ. 2 ಸರಸ್ವತಿ ದೇವಿ ಹೆಸರೇ ಅಲ್ವಾ ರೀ? ಅದಕ್ಕೆ ಸರಸ್ವತಿ ಅಂತ ಬರ್ಕೊಳ್ಳಿ. ಆಯ್ತು. ರಿಲೇಷನ್ ಸರ್? ಸರ್, ನಿಮ್ಮನ್ನೇ. ಅವ್ರಿಗೋಸ್ಕರ ಇಷ್ಟು ಸಾಹಸ ಮಾಡಿದ್ದೀನಿ. ಹೆಂಡತಿ ಅಂತ ಗೊತ್ತಾಗ್ತಿಲ್ವಾ ನಿಮ್ಗೆ? ಇಲ್ಲ, ಅವಳು ನನ್ನ ವೈಫ್ ಅಲ್ಲ. ನಮ್ಮ ಮನೆಯವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ನರ್ಸಮ್ಮ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ನೀವ್ ಬರ್ಕೊಳ್ಳಿ. ಸರ್, ನೀವಿಲ್ಲಿ ಸೈನ್ ಮಾಡಿ. ತಗೋಲಿಲ್ಲ. ನೀವು ಬನ್ನಿ ಮೇಡಮ್. ನಥಿಂಗ್ ಟು ವರಿ ಸರ್. ಬ್ಯಾಂಡೇಜ್ ಹಾಕಿದ್ದೀನಿ, ಆಂಟಿಬಯೋಟಿಕ್ಸ್ ಮತ್ತೆ ಪೇನ್ ಕಿಲ್ಲರ್ಸ್ ಬರ್ಕೊಡ್ತೀನಿ, ಅದನ್ನು ಕೊಡಿ. ನರ್ಸ್, ಆಂಟಿಬಯೋಟಿಕ್ಸ್ 1 ಡೋಸ್ ಇಂಜೆಕ್ಷನ್ ಕೊಡಿ. ಸರಿ ಮೇಡಮ್. ಬರ್ತೀನಿ ಸರ್. ಸರ್, ನೀವಿಲ್ಲೇ ಇರಿ, ನಾನು ಇಂಜೆಕ್ಷನ್ ತಗೊಂಡ್ ಬರ್ತೀನಿ. ಯಾಕೆ ನೀನು ಸರಸು ಅಂತ ನನ್ನ ವೈಫ್ ಅಂತ ಇಲ್ಲಿರೋರ್ಗೆಲ್ರಿಗೂ ಹೇಳ್ತಿದ್ಯಾ? ಯಾಕಂದ್ರೆ ನನ್ನ ಕಾಪಾಡೋದಕ್ಕೆ ನೀವು ಬಂದಿದ್ದಕ್ಕೆ. ನನ್ನ ರಕ್ತ ನೋಡಿ ನಿಮ್ ಕಣ್ಣಲ್ಲಿ ನೋವು ಕಾಣಿಸ್ತು, ಅದಕ್ಕೆ. ನನಗೆ ನೋವಾ? ನನಗೆ ಯಾವ ನೋವು ಇಲ್ಲ. ನಿನಗೆ ಕಣ್ಣು ಕುರುಡಾಗಿರ್ಬೇಕು. ನಿನ್ನ ಪೊಸಿಷನ್ ಅಲ್ಲಿ ಯಾರೇ ಇದ್ದಿದ್ರು ನಾನು ಹೀಗೆ ರಿಯಾಕ್ಟ್ ಆಗ್ತಿದ್ದೆ. ನಿನಗಿಷ್ಟ ಬಂದ ಹಾಗೆ ಊಹೆ ಮಾಡ್ಕೋಬೇಡ. ಅಯ್ಯೋ, ಹೌದಾ? ಆದ್ರೂ ನೀವ್ ಆ ಟೈಮಿಗೆ ಯಾಕೆ ಅಲ್ಲಿಗೆ ಬಂದ್ರಿ? ನೀನ್ ಹೊರಗಡೆ ಹೋಗಿ ತುಂಬಾ ಹೊತ್ತಾಗಿತ್ತು. ಡ್ರಿಂಕ್ಗೋಸ್ಕರ ಕಾದು ನನಗೂ ತಲೆ ಕೆಟ್ಟು ಹೋಗಿತ್ತು. ನಿನ್ ಮೇಲಿರೋ ಕೋಪದಲ್ಲಿ ಎಲ್ಲಿ ಹೋಗಿದ್ಯೋ ಅಂತ ನೋಡೋಕ್ ಬಂದೆ. ಓಹೋ, ಹೌದಾ? ನಂಬ್ತೀನಿ ಬಿಡಿ. ನೀನ್ ನಂಬಿದ್ರೆ ನಂಬು, ಇಲ್ಲಾಂದ್ರೆ ಬಿಟ್ಟಾಕು. ನಿನಗೇನಾದ್ರೆ ನನಗೇನು? ನಿಮ್ಗೇನು ಅಂದ್ರೆ ಎಲ್ಲ ನಿಮ್ಮಿಂದಾನೇ ತಾನೇ ಆಗಿದ್ದು. ನನ್ನಿಂದ ಅಲ್ಲ, ನಿನ್ ಡ್ರಿಂಕ್ ನ ಬದಲಾಯಿಸಿದಕ್ಕೇನೆ ಇಷ್ಟೆಲ್ಲ ಆಗಿದ್ದು. ಬದಲಾಯಿಸ್ಬಿಟ್ರೆ ಒಂದ್ ಹುಡ್ಗಿನ ಮಧ್ಯರಾತ್ರಿಲಿ ಹೊರಗಡೆ ಕಳಿಸ್ತಾರಾ? ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕಲ್ಲ. ತಪ್ಪೇನ್ ರಾಹುಲ್ ಅವರೇ? ಮಾಡಿದ್ದು ನಿಮ್ ಒಳ್ಳೇದಕ್ಕೋಸ್ಕರ ತಾನೇ. ನೀನ್ ಮಾಡೋ ಯಾವ ಕೆಲ್ಸನೂ ನನಗೆ ಒಳ್ಳೇದಲ್ಲ, ಅದನ್ನ ನೆನ್ಪಿಟ್ಕೋ. ಇದನ್ನೆಲ್ಲ ನಿನಗೆ ಹೊಸದಾಗಿ ಹೇಳ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ಯಾ? ನಿನಗೆ ನಿದ್ದೆಲಿ ನಡೆಯೋ ಕಾಯಿಲೆ ಇದ್ದಾಗ ಸ್ವಲ್ಪ ದಿನ ನನ್ನ ಕಣ್ಮುಂದೆ ಹೀಗೆ ನಡೆದಾಡ್ತಿದ್ದೆ. ಅದನ್ನ ಮರ್ತೋಗಿದ್ಯಾ? ಸರ್,
ಸ್ವಲ್ಪ ಸಹಾಯ ಮಾಡಿ. ಮೇಡಮ್ಗೆ ಇಂಜೆಕ್ಷನ್ ಕೊಡ್ಬೇಕು. ಬನ್ನಿ ಸರ್, ಸ್ವಲ್ಪ ಸೀರೆ ಜರುಗಿಸಿ. ಏನು ಏನ್ ಹೇಳ್ತಾ ಇದ್ದೀರಾ ನೀವು? ನೀವೇ ಮಾಡ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ವಾ? ನಿಮ್ಗೋಸ್ಕರ ಅಷ್ಟು ಸಾಹಸ ಮಾಡಿದ್ರೆ ಹೀಗೆ ಹೇಳ್ತಿರಲ್ಲ ಸರ್. ನರ್ಸಮ್ಮ ಹೇಳ್ದಂಗ್ ಮಾಡ್ಬೋದಲ್ಲ ರಾಹುಲ್ ಅವರೇ. ನಿನ್ ಬಾಯ್ ಮುಚ್ಚ. ಅದೇನೋ ನೀವೇ ಮಾಡ್ಕೊಳ್ಳಿ. ನನ್ನಿಂದ ಆಗಲ್ಲ ಅಂತ ತಾನೇ ನಿಮ್ ಹೆಲ್ಪ್ ಕೇಳ್ತಿರೋದು. ಯಾಕೆ ನಾಚಿಕೆ ಪಟ್ಕೋತೀರಾ? ನಿಮ್ ಹೆಂಡತಿ ಅಲ್ವಾ? ನನ್ ಮುಖದಲ್ಲಿ ನಿಮಗ್ ನಾಚಿಕೆ ಕಾಣಿಸ್ತಾ ಇದೆಯಾ? ನನ್ನಿಂದ ಇದೆಲ್ಲ ಆಗಲ್ಲ. ನಾನು ಯಾವ ಹೆಲ್ಪ್ ಮಾಡಲ್ಲ. ಬೇಕಾದ್ರೆ ನೀವು ಇಂಜೆಕ್ಷನ್ ಹಾಕಿ, ಇಲ್ಲಾಂದ್ರೆ ಬಿಟ್ಬಿಡಿ. ನಿಮ್ ಯಜಮಾನ್ರಿಗೇನಮ್ಮ ಅಷ್ಟೊಂದು ಕೋಪ? ಕೋಪ ಅಲ್ಲ ನರ್ಸಮ್ಮ, ಅದು ಪ್ರೀತಿನೇ. ಅವರಿಂದಾನೇ ನನ್ಗೆ ಹೀಗೆ ರಕ್ತ ಹೋಗಿ ಗಾಯ ಆಗಿದೆ ಅಂತ ಪ್ರೀತಿ ಸೇರಿರೋ ಕೋಪ ಅದು ಅಷ್ಟೇ. ಏನಾಯ್ತು? ಫೋನ್ ಹೋಗ್ತಾ ಇಲ್ವಾ? ಇಲ್ಲ ಡ್ಯಾಡ್, ಇಬ್ರು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಮತ್ತೆ ಪುನಃ ಕುಡಿತದ ಅಭ್ಯಾಸ ಶುರು ಮಾಡ್ಕೊಂಡಿದ್ದಾನಲ್ಲ, ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದಾನೋ ಏನೋ. ಅದೇ ಆಗಿರ್ಬೋದೇನೋ ಮೇಡಮ್. ಅರ್ಲಿ ಮಾರ್ನಿಂಗ್ ಇಂದ ರಾಹುಲ್ ರೂಮಲ್ಲಿಲ್ಲ. ಒಂದ್ ವೇಳೆ ಹೊರಗಡೆ ಹೋಗಿದ್ರು ಇಷ್ಟೊತ್ತು ಆಚೆ ಇರೋದಿಲ್ಲ ಅವನು. ಯಾರಿಗೆ ಹೇಳಿದ್ರು, ಯಾರು ಗೊತ್ತಿಲ್ಲದೆ ಇದ್ರು, ಕನಿಷ್ಠ ನಿಮಗ್ ಕೂಡ ಒಂದ್ ಮಾತು ಹೇಳ್ದೇನೆ ಹೋಗೋದು ಅಂದ್ರೆ ಏನು ಆಂಟಿ? ನನ್ಗಂತೂ ಒಂದ್ ಕಡೆ ಶಾಕಿಂಗ್ ಆದ್ರೆ ಇನ್ನೊಂದ್ ಕಡೆ ತುಂಬಾ ಭಯ ಆಗ್ತಿದೆ. ನನಗ್ ಮಾತ್ರ 2 ಕಡೆಯಿಂದ ಆ ಭಾಷಿಣಿ ಮೇಲೆ ಅನುಮಾನ ಇದೆ. ಅವಳೇ ರಾಹುಲ್ನ ಕಿಡ್ನಾಪ್ ಮಾಡಿ ಎಲ್ಲಿಗೋ ಕರ್ಕೊಂಡು ಹೋಗಿದ್ದಾಳೇನೋ ಅಂತ ಅನಿಸ್ತಾ ಇದೆ. ಏನಮ್ಮ ಕಿಡ್ನಾಪ್? ನಮ್ ರಾಹುಲ್ ಏನು ಚಿಕ್ಕ ಹುಡುಗನ? ಭಾಷಿಣಿ ಬಗ್ಗೆ ಗೊತ್ತಿಲ್ದಿರೋ ಹಾಗೆ ಯಾಕೆ ರೀತಿ ಹುಚ್ಚುಚಾಗಿ ಮಾತಾಡ್ತೀಯಾ? ಅಂದ್ರೆ ಆಂಟಿ, ವನಜಕ್ಕ ಹೇಳಿದ್ರು ಅಂತ ಅಲ್ಲ, ಆದ್ರೆ ಭಾಷಿಣಿ ಬಂದಿದ್ದು ರಾಹುಲ್ಗೋಸ್ಕರನೇ ಆಗಿರ್ಬೇಕಾದ್ರೆ ರಾಹುಲ್ ಕಾಣಿಸ್ಲಿಲ್ಲ ಅಂದ್ರೆ ಡೌಟ್ ಪಡ್ದೇನೆ ಹೇಗಿರ್ತೀವ ಆಂಟಿ? ಗೊತ್ತಿಲ್ಲದಿರೋ ವಿಷಯಗಳ ಬಗ್ಗೆ ತೋಚಿದ್ದನ್ನ ಮಾತಾಡೋದು ಈ ಮಧ್ಯೆ ಪ್ರತಿಯೊಬ್ಬರಿಗೂ ಅಭ್ಯಾಸ ಆಗೋಗಿದೆ. ಅದನ್ನ ತಿಳ್ಕೊಂಡ್ರೆ ನಿನ್ ಜೊತೆಗೆ 4 ಜನರಿಗೂ ಒಳ್ಳೇದು. ಅಂದ್ರೆ ಮಾರ್ನಿಂಗ್ ಇಂದ ಮಿಸ್ಸಿಂಗ್ ಅಂತ ನಿನಗೆ ಹೇಗೆ ಗೊತ್ತು? ಭಾಷಿಣಿ ಅವಳು ಮನೆಗೆ ಹೋಗಿದ್ದಾಳೋ ಏನೋ. ರಾಹುಲ್ ಯಾವ್ದಾದ್ರೂ ಕೆಲಸದ ಮೇಲೆ ಹೊರಗಡೆ ಹೋಗಿರ್ಬೇಕೋ ಏನೋ ನೀವು ನೋಡಿದ ಹಾಗೆ, ನಿಮ್ಮಿಬ್ರಿಗೂ ಎಲ್ಲ ಗೊತ್ತಿರೋ ಹಾಗೆ ಹೇಗೆ ಅನ್ಕೊಳ್ತಿದ್ದೀರಾ?